ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಸರ್. ರಾಮಮೂರ್ತಿ. ಓಕೆ. ಇಟ್ಮೂಡೂರು. ಓಕೆ. ನೀವು ಮ್ಯಾಮ್? ಗಾಯತ್ರಿ ಮೂರ್ತಿ. ಓಕೆ ಮ್ಯಾಮ್. ನೀವು? ಸುಚಿತ್ರಾ ಅಂತ. ಓಕೆ ಮ್ಯಾಮ್. ಸರ್, ನಿಮಗೆ ನಿಮ್ಮ ಎದುರುಗಡೆ ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ನ 3 ಜನನೂ ಬರೀರಿ. ಅದ್ರ ಜೊತೆ ಡೇಟು ಮತ್ತು ಸಿಗ್ನೇಚರು ಹಾಕಿ ಸರ್. ಹಾಕ್ಬಿಟ್ಟು ನಮಗೆ ಕೊಡಿ. ನಿಮಗೆ ನಾನು ರಿಪೋರ್ಟ್ಸ್ ಕೊಡಿಸ್ತೀನಿ. Date and signature, sir. So you got the 300 things. Yes, sir. Thank you. ಇದು ನಿಮ್ಮ ರಿಪೋರ್ಟ್ ಮ್ಯಾಮ್. ಚೆಕ್ ಮಾಡ್ಕೊಳ್ಳಿ ಮ್ಯಾಮ್. ಓಕೆ. ಕರ್ನಾಟಕ ತಂದಿಲ್ವಾ? ಹೇಳ್ತಾರೆ. Better memory, gain status, protects close persons, friendship unstable, spends wisely, dislike herself sometimes, has energy, moody, honest, respects tradition. ಬೆಟರ್ ಮೆಮೊರಿ ಅನ್ನಲ್ಲ. ಮೆಮೊರಿ ವೆರಿ ಬೆಟರ್ ಅಂದ್ರೆ ಅಂತ ಮೆಮೊರಿ ಚೆನ್ನಾಗಿರುತ್ತೆ ಅಂತ. ಮೆಮೊರಿ ನಾಳೆ ಎಲ್ಲ ಜ್ಞಾಪಕ ಇರುತ್ತೆ. ನಮ್ಗೆ ನಿಜ ಹೇಳ್ಬೇಕಂದ್ರೆ ನಮ್ಗಿಂತ ಚೆನ್ನಾಗಿರುತ್ತೆ. ನಮಗೆ ಗೊತ್ತಾಗತ್ತಲ್ಲಮ್ಮ. ನಮಗೆ ತಿಳಿಯೋ ವಿಷಯ ಅಂತೂ ಭಾಳ ಚೆನ್ನಾಗಿ ರಿಯಲಿಸ್ಟಿಕ್ ಅಂತ ಅವ್ರಿಗೂ ಫೀಲ್ ಎಲ್ಲ ಸರ್ ಐಡಿಯಾ ಅವರೇ ಗೈಡ್ ಮಾಡ್ತಾ ಇರೋದು. ಭಯ ಅನಿಸುತ್ತೆ. ಅದಕ್ಕೆ ಏನೋ ಗೊತ್ತಾಗ್ಬಿಡುತ್ತೆ, ಎಲ್ಲ ಹೇಳ್ಬಿಡ್ತಾರೆ ಅನ್ನೋದು ಒಂದು ಕೆಲವ್ರಿಗೆ ಅದು ಇರೋಕ್ಕೇನು ಅದಕ್ಕೆ ಡೌಟ್. ಅದೇ ಹೇಳಿದ್ರೆ ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇದ್ರೆ ಅದನ್ನ ಹೇಳ್ತೀವಿ. ನಿಮ್ಗೆ ಅದು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಫೇಸ್ ಏನಿದೆ ಅದು ಹೇಳುತ್ತೆ ಅಷ್ಟೇ ಅದರೊಳಗೆ ಏನಿದೆ ಅದು ಭಯ ಪಡ್ಕೊಳ್ಬೇಕು. ಇದ್ರಿದೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅವಾಗ ಬರ್ತೀವಿ ಅದು ಒಂದು ಅನಿಸ್ತು ನಂಗೆ ಅದು ಹೌದಾ ಇಲ್ಲ. ಬಟ್ ಅವಾಗೆ ನಾವು ಬರ್ಕೊಂಡು ನೋಡ್ಬೇಕು ಎಲ್ಲ ಇರಬೇಕು. ನಮ್ಮದು ಪ್ರೊಫೆಷನ್. Commands respect, very polite, keeps up budget, secretive, accurate work, strict or rigid, intuition guides fast decisions, achieves goals 80%, can solve problems, chooses good friends, suits only certain fields, too honest. ಇನ್ನು ಪ್ರಕಾರ ಇದೇ ಇರ್ಬೋದು. ಫ್ರೆಂಡ್ ಸರ್ಕಲಲ್ಲಿ ಅದು ಎಲ್ಲ ಕರೆಕ್ಟ್. ನಿಮ್ಮನ್ನು ನೋಡಿದ್ದಿಲ್ಲ ಅಲ್ವಾ? ನೀವು ನಾನು ನೋಡಿದ್ದೀರಾ? ನೀವು ನೋಡಿದ್ದೀರಾ? ನಿಮ್ಮ ರಿಪೋರ್ಟ್ ಸ್ಟಾರ್ಟ್ ಮಾಡೋಣ. ಸುಚಿತ್ರ ಅಲ್ವಾ? ನೀವೇನು ಮಾಡ್ತಾ ಇರೋದು? ಯಾವುದು? ಅಂದ್ರೆ ಇವಾಗ ಬಿಟ್ಟಿದ್ದೀನಿ ಸದ್ಯಕ್ಕೆ. ಏನು ಬ್ಯಾಕ್ಗ್ರೌಂಡ್ ಏನು? ಡಿಪ್ಲೊಮಾ ಇನ್ ಈಸಿ. ಓಕೆ. ನಿಮ್ಮದು ಫಸ್ಟ್ ಏನು ಅಂದರೆ ಇವನು
ಹೌ ಮಚ್ ಟು ಶೋ ಲವ್, ಆ ಒಂದು ಅಫೆಕ್ಷನ್ ಸೆಂಟಿಮೆಂಟ್ಸ್ ಎಲ್ಲ ಯು ವಿಲ್ ಟೇಕ್ ಯುವರ್ ಓನ್ ಡಿಸಿಷನ್. ಆ್ಯಂಡ್ ಟ್ರೂತ್ಫುಲ್, ಅದ್ರ ಬಗ್ಗೆ ಭಯ ಇಲ್ಲ ನನಗೆ. ಯು ವಾಂಟ್ ಟು ಬಿ ಕ್ಲಿಯರ್. ಆರ್ಟಿಸ್ಟಿಕ್ ಎಷ್ಟು ಚೆನ್ನಾಗಿದೆ, ಎಂಥೂಸಿಯಾಸಮ್ ಚೆನ್ನಾಗಿದೆ, ಕೆಲವು ಗೋಲ್ಸ್ ಇನ್ನೂ ಫುಲ್ಫಿಲ್ ಆಗಿಲ್ಲ. ದಟ್ ಯು ಹ್ಯಾವ್ ಟು ಐಡೆಂಟಿಫೈ. ಅದಕ್ಕೆ ಇದು ಮಾಡಬೇಕು. ಎಮೋಷ್ನಲ್ಲು ಒಳ್ಳೆಯ ಹೆಸರು ಇದೆ ಸೊಸೈಟಿಲಿ, ಪೀಪಲ್ ಟ್ರಸ್ಟ್ ಯು. ಆ್ಯಂಡ್ ಇಂಡಿಪೆಂಡೆನ್ಸ್ ಯಾರದೇ ಬೇಕಿಲ್ಲ ನಿಮಗೆ. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಸ್ವಲ್ಪ ಸೆಲ್ಫ್ ಡೌಟ್ಸ್ ಬರುತ್ತೆ ಹೋಗುತ್ತೆ. ಕಾನ್ಫಿಡೆನ್ಸ್ ಇಸ್ ವೆರಿ ಗುಡ್. ಕಾನ್ಫಿಡೆನ್ಸ್ ಹೇಗೆ ಅಂದರೆ ಅದು ನಿಮ್ಮ ಓನ್ ಮೆಥಡ್. ನಿಮ್ಮ ಓನ್ ಮೆಥಡಲ್ಲಿ ಕಾನ್ಫಿಡೆಂಟ್ ಆಗಿರ್ತೀರ. ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ದಿ ಮೇಜರ್ ಹೈಲೈಟ್. ಆಮೇಲೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್. ಸರಿ ಇದೆಯಾ? ಆಮೇಲೆ ಸರ್ ನಿಮಗೆ ಅದು ರಿಪೋರ್ಟ್ ಆಗುತ್ತೆ ಹೊರಟು. ನಿಮ್ಮ ರಿಪೋರ್ಟಲ್ಲಿ ಸರ್ ಇದಾವಲ್ಲ, ಮಿಸ್ಟರ್ ರಾಮಮೂರ್ತಿ, ನಿಮ್ಮದು ಬ್ಯಾಕ್ಗ್ರೌಂಡ್ ಏನು ಸರ್? ನಮ್ಮದು ಪ್ರೈವೇಟ್ ಇದರಲ್ಲಿ ಇದೆ, ಪ್ರಿಂಟಿಂಗ್ ಪ್ರೆಸ್ಸು. ಹೌದಾ? ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ? ಹಾಂ, ಓಕೆ. ಈಗ ನಾನೇ ಹೋಗಿಲ್ಲ, 4 ದಿವಸದಿಂದ ಬೆನ್ನೋವು ಅಂತ ಹೇಳಿದ್ದೀನಿ. ಓಕೆ. ಹಾಂ, ಫಸ್ಟು ಬಂದು ನಿಮ್ಗೆ ಬಂದು ರೆಸ್ಪೆಕ್ಟ್ ತಾನಾಗೆ ಬರುತ್ತೆ. ಯು ನೋ ಹೌ ಮಚ್ ಟು ಗೇನ್ ರೆಸ್ಪೆಕ್ಟ್. ಪೊಲೈಟ್ನೆಸ್ಸು ಇದೆ, ಬ್ಲಂಟು ಇದೆ, ಎರಡೂ ಇದೆ. ಎಲ್ಲಿ ಯಾವ ಥರ ಇರಬೇಕು ಇರ್ತೀರ. ಬಡ್ಜೆಟ್ಟು ಎಟ್ಟಿದೆ ಅಷ್ಟಲ್ಲಿ ಖರ್ಚು ಮಾಡೋ ಅಭ್ಯಾಸ. ಸೀಕ್ರೆಟಿವ್ ಅಂದರೆ ಯಾಕೆ ಬೇರೆಯವ್ರು ಹೇಳಬೇಕು ಅಂತ ಅಷ್ಟೇ. ಅದಕ್ಕೆ ವರ್ಕ್ ಅಕ್ಯುರಸಿ ತುಂಬ ಪರ್ಫೆಕ್ಟ್. ಕೆಲವೆಲ್ಲ ಎಕ್ಸ್ಟ್ರಾರ್ನರಿ ಪಾಯಿಂಟ್ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತೀರ. ಆಯಿತಾ? ಸ್ಟ್ರಿಕ್ಟು, ರಿಜಿಡು, ಇಂಟ್ಯೂಷನ್ ಇದೆ. ಫಾಸ್ಟ್ ಡೆಸಿಷನ್ ತೊಗೊಳಕ್ಕೆ ಬರುತ್ತೆ. ಕೆಲಸ ನಿಮ್ಮ ಗೋಲ್ ಏನಿದೆಯೋ ಅದನ್ನು 90% ಅಚೀವ್ ಮಾಡ್ತೀರಾ. ಆ ಒಂದು ಇದಿದೆ. ಸಾಲ್ವಿಂಗ್ ಪ್ರಾಬ್ಲಮ್ಸು ಚೆನ್ನಾಗಿದೆ. ಅಂದರೆ ಹೆದರಲ್ಲ, ಎಲ್ಲಿ ಬೇಕೋ ಅದು ಪ್ರೊಸೀಡ್ ಮಾಡಿ ಇದು ಮಾಡ್ತೀರಾ. ಒಳ್ಳೆ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡೋದು. ಎಲ್ಲ ಫೀಲ್ಡ್ಗೂ ನೀವು ಸೂಟ್ ಆಗಲ್ಲ, ಕೆಲವು ಫೀಲ್ಡಿಗೆ ಮಾತ್ರ. ಅದು ನಿಮ್ಮ ಎಂಪ್ಲಾಯರ್ ಗೊತ್ತಿರಬೇಕು, ಇವರೇ ಮಾಡೋಕ್ಕೆ ಸಾಧ್ಯ ಈ ಕೆಲಸ ಅಂತ ಕೊಟ್ಟರೆ ದ್ಯಾರ್ ಯು ಕ್ಯಾನ್ ಶೈನ್. ಆನೆಸ್ಟಿ ತುಂಬ ಇದೆ, ಅದೆಲ್ಲ ಒಳ್ಳೆಯದು. ಇವಾಗ 10% ಬೆನ್ನೋವು ಅಂತ ಹೇಳಿದ್ರ, ಅದೇ ಅದರಿಂದಾನು ಇರ್ಬೋದು ಆ ರಿಜಿಡಿಟಿ. ಇವಾಗ ಗಾಯತ್ರಿ ಅವರು ಆಮೇಲೆ ಅದನ್ನು ಆ ಜವಾಬ್ದಾರಿನೂ ತಗೋತೀರ ಆದಷ್ಟು. ತೊಗೊಳ್ತೀನಿ, ತೊಗೊಂಡು ಇದ್ದೀನಿ, ನಿಭಾಯಿಸ್ತಿದ್ದೀನಿ. ಗಾಯತ್ರಿ ಅವರು ನಿಮ್ದೇಂದ್ರೆ ಮೋಸ್ಟ್ಲಿ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೋದು, ಅನ್ನೋ ಇಂಗ್ಲೀಷ್ ಚೆನ್ನಾಗಿ ಬಂದಿಲ್ಲ. ನಿಮಗೂ ಏನಂದರೆ ಮೆಮರಿ ಪವರ್ ಚೆನ್ನಾಗಿದೆ, ಸ್ಟೇಟಸ್ ಅಚೀವ್ ಮಾಡ್ತೀರಾ. ಬೇಕಾದವರಿಗೆ ನಿಮಗೆ ಬೇಕಾದರೂ ಫುಲ್ ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಾ. ಆಮೇಲೆ ಫ್ರೆಂಡ್ಶಿಪ್ ಸ್ವಲ್ಪ ವೇವರಿಂಗ್ ಆಗ್ಬೋದು. ಸ್ಪೆಂಡಿಂಗ್ ಪರವಾಗಿಲ್ಲ, ಕರೆಕ್ಟಾಗಿ ಖರ್ಚು ಮಾಡ್ತೀರಾ. ಕೆಲವು ಟೈಮಲ್ಲಿ ನಿಮ್ಮ ಮೇಲೆ ಇಷ್ಟಪಡ್ತಾ ಇಲ್ಲ, ಅದು ಯಾಕೆ ಅಂತ ಅನಲೈಸ್ ಮಾಡಬೇಕು. ಯಾವುದೋ ನಿಮ್ಮ ಪ್ರಿನ್ಸಿಪಲ್ಸೋ ಏನೋ ಒಂದು ಇಷ್ಟವಾಗ್ತಾ ಇಲ್ಲ. ಎನರ್ಜಿ ಚೆನ್ನಾಗಿದೆ, ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಆ ಮೂಡ್ ಯಾತಕ್ಕೆ ನೋಡಬೇಕು. ಆನೆಸ್ಟಿ ಇದೆ, ಟ್ರೆಡಿಷನ್ಗೆ ಫುಲ್ ಸಂಪ್ರದಾಯಕ್ಕೆ ಮರ್ಯಾದೆ ಕೊಟ್ಟು ಹೋಗ್ತಾ ಇರ್ತಾರೆ. ನಿಮ್ಗೆಲ್ಲ ಡೌಟ್ ಇದೆ ಕೇಳಬೇಕಾ? ಈಗ ನಿಮ್ಮ ಫೀಡ್ಬ್ಯಾಕ್ ಶಾರ್ಟಾಗಿ ಹೇಳಿ, ಕರೆಕ್ಟಾಗಿತ್ತಾ ಏನು ಅಂತ. ಹಾಯ್, ಐ ಆಮ್ ರಾಮಮೂರ್ತಿ. ನಮ್ಮೆಲ್ಲ ಫೀಡ್ಬ್ಯಾಕು ಚೆನ್ನಾಗಿದೆ, ಸರಿ ಇದೆ ನಮ್ಮಲ್ಲಿ. ಎಲ್ಲದೂ ಕರೆಕ್ಟ್ ಆಗಿದೆ. ಅಂದರೆ 3 ಜನದು ಆಸ್ ಅ ಫ್ಯಾಮಿಲಿ ನಿಂತ್ಕೊಂಡು ನೋಡಿದ್ರೆ 3 ಜನದೂ ಪರ್ಫೆಕ್ಟ್ ಆಗಿದೆ. ಕೆಲವೊಂದು ಒಂದು ಸ್ವಲ್ಪ ಅದೇ ನಮಗೆ ಇನ್ ಡೆಪ್ತ್ ಗೊತ್ತಿಲ್ಲದೆ ಇರೋ ರೀಸನ್ ಇದಿರ್ಬೋದಾ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ದಟ್ 3 ಜನದು ಸ್ವಲ್ಪ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. 98% ಕೊಡ್ಬೋದು. ಸಾಕು, 80% ನಾನು ಕ್ಲೈಮ್ ಮಾಡ್ತೀನಿ. ಕರೆಕ್ಟಾಗಿದೆ. ಅದೇ ಕೆಲವೊಂದೆಲ್ಲ మీకు ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರೋ ವಿಷಯದ ಹೇಳಿರೋ ಪ್ರಕಾರ ನಮ್ದೆಲ್ಲ ಏನಿಲ್ಲ ಕರೆಕ್ಟಾಗೇ ಇದೆ. ಸೊ ಇದು ಓಕೆ ನಮ್ಗೆ ಅನ್ನಿಸ್ತಾ ಇದೆ. ಗುಡ್ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್. ಥ್ಯಾಂಕ್ ಯು. ತುಂಬ ಸಂತೋಷ ನೀವು ಬಂದಿದ್ದಕ್ಕೆ. ಓಕೆ, ಬೇರೆ ಏನಾದರೂ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.